ಚೇತನ್ ಸರ್, ಪ್ರೀತಿಯ ಸ್ವಾಗತ ನಿಮಗೂ ಕೂಡ. ಮುದ್ಮುದ್ ಪುಟ್ಲಕ್ಷ್ಮಿ ತುಂಬಾನೇ ಚೆನ್ನಾಗಿದೆ ಆ ಪದಬಳಕೆಗಳೆಲ್ಲವೂ. ಅಂಡ್ ಒಂದು ಸೊಗಡನ್ನ ಮತ್ತೆ ಮತ್ತೆ ಹೇಳೋ ರೀತಿಯಲ್ಲಿ ಕೇಳಿಸುತ್ತೆ. ಏನಮ್ಮಿ ಏನಮ್ಮಿ ನೀವೇ ಬರ್ದಿದ್ರಿ, ಸೂಪರ್ ಹಿಟ್ ಆಗಿದೆ. ಇದೀಗ ಅದಕ್ಕೆ ಸೇರ್ಪಡೆ ಅಂತ ಅನ್ಸುತ್ತೆ. ಹೇಗೆ ನಡೀತು ಈ ಲಿರಿಕ್ಸ್ ಪ್ರೋಸೆಸ್ ಎಲ್ಲ, ಪ್ಲೀಸ್. ಮೊದಲಿಗೆ ಎಲ್ಲರೂ ಕೂಡ ನಮಸ್ಕಾರ. ಇವತ್ತು ಶುಭ ದಿನ. ಸತೀಶ್ ಸರ್ ಅವರ ಹುಟ್ಟುಹಬ್ಬ. ಸರ್ ವಿಶ್ ಹ್ಯಾಪಿ ಬರ್ಡೇ ಸರ್. ಆಲ್ ಯುವರ್ ಡ್ರೀಮ್ಸ್ ಕಮ್ ಟ್ರೂ. ಇದೇ ತರ ಸಿನಿಮಾಗಳನ್ನ ಮಾಡ್ತಾ ಇರಿ, ಬ್ಲಾಕ್ ಬಸ್ಟರ್ ಸಿನಿಮಾಗಳು ನಿಮ್ ಕಡೆಯಿಂದ ಬರ್ತಾ ಇರ್ಲಿ ಅಂತ ನಾನು ದೇವರಲ್ಲಿ ಕೇಳ್ಕೊಂತೀನಿ. ಅಂಡ್ ಗೆಳೆಯ ಮಹೇಶ್ ಅವ್ರದ್ದು ಮೊದಲನೇ ವರ್ಷದ ವಾರ್ಷಿಕೋತ್ಸವ ಶುಭವಾಗ್ಲಿ ಗೆಳೆಯ. ನೀವು ಮಾಡೋ ಎಲ್ಲಾ ಸಿನಿಮಾಗಳು ಶುಭವಾಗ್ಲಿ, ಗೆಲುವು ತಗೊಂಡ್ಬನ್ನಿ, ಇಂಡಸ್ಟ್ರಿಗೆ ಹಿಟ್ ಸಿನಿಮಾಗಳು ಕೊಡ್ತಾ ಇರಿ ಅಂತ ನನ್ನ ಕಡೆಯಿಂದ ಆರಾಧಿಸ್ತೀನಿ. ಈ ಹಾಡು ಬಗ್ಗೆ ಮಾತಾಡ್ಬೇಕಂದ್ರೆ ಮೊದ್ಲಿಗೆ ನಾನು ಅರ್ಜುನ್ ಜನ್ಯ ಸರ್ ಬಗ್ಗೆ ಮಾತಾಡ್ಬೇಕು. ಯಾಕಂತಂದ್ರೆ ಅವ್ರ ಸ್ಟುಡಿಯೋದಿಂದ ಬಹಳಷ್ಟು ಜನ ಲಿರಿಕ್ಸಿಸ್ಟ್ ಲಾಂಚ್ ಆಗಿದ್ದಾರೆ, ಸಿಂಗರ್ಸ್ ಲಾಂಚ್ ಆಗಿದ್ದಾರೆ. ನನಗೆ ಮೊದಲನೇ ಬಾರಿ ಹಾಡ್ ಬರೆಯಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಅರ್ಜುನ್ ಜನ್ಯ ಸರ್. ವರದನಾಯಕ ಸಿನಿಮಾದ ಬೈಟೆ ಬೈಟೆ ಇಂದ ಅಲ್ಲಿಂದ ಶುರುವಾದಂತ ಜರ್ನಿ ಅಯೋಗ್ಯ ಟೂ ತನಕ ಬಂದಿದೆ. ಅದಕ್ಕೆ ಯಾವಾಗ್ಲೂ ಸಿಕ್ಕಿರಲಿಲ್ಲ, ಅವ್ರು ಬರೋದೇ ಇಲ್ಲ. ಸೊ ಮೊದ್ಲಿಗೆ ಎದುರುಗಡೆ ಇದ್ದಾರೆ. ಸೊ ಅವ್ರ ಮುಂದೆ ನಾನು ಅವ್ರ ಥ್ಯಾಂಕ್ಸ್ ಹೇಳಕ್ ಇಷ್ಟಪಡ್ತೀನಿ. ಅಂಡ್ ಹಾಡ್ ಬಗ್ಗೆ ಹೇಳ್ಬೇಕು ಅಂತಂದ್ರೆ ಒಂದು ಗ್ರಾಮೀಣ ಸೊಗಡಿನ ಒಂದು ಹಾಡು. ಅಂಡ್ ಗೆಳೆಯನ್ ಬಗ್ಗೆ ನಮ್ಗೆ ಏನ್ ಖುಷಿ ಅನ್ಸುತ್ತೆ ಅಂದ್ರೆ ಸಿನಿಮಾ ಪ್ರೀತಿ, ಸಿನಿಮಾನ ಅವ್ರು ಫೀಲ್ ಮಾಡೋ ರೀತಿ, ಆ ಸಿಚುವೇಶನ್ಸ್ ನ ಕ್ರಿಯೇಟ್ ಮಾಡೋ ರೀತಿ. ಏನನ್ನ ಅಯೋಗ್ಯದಲ್ಲೂ ಅಷ್ಟೇನೆ, ನಾನು ಯೂಶುವಲ್ ಆಗಿ ನನ್ನ ಸಿನಿಮಾ ಮಾತ್ರ ಫುಲ್ ಸಿಂಗಲ್ ಕಾರ್ಡ್ ಬರ್ಕೊತೀನಿ, ಬೇರೆ ಬರೆಯಲ್ಲ. ಬಟ್ ಗೆಳೆಯನ್ಗೋಸ್ಕರ ಅಯೋಗ್ಯ ಬರ್ದಿದ್ದು. ಅಂಡ್ ಅಯೋಗ್ಯಕ್ಕೂ ಅಷ್ಟೇ ಎಲ್ಲ ಹಾಡುಗಳನ್ನ ಬರ್ದಿದ್ದೀನಿ. ಅರ್ಜುನ್ ಸರ್ ಬಹಳ ವಿಭಿನ್ನವಾದಂತ ಒಂದು ಟ್ಯೂನ್ಗಳನ್ನ ರಾಗ ಸಂಯೋಜನೆ ಮಾಡಿದ್ದಾರೆ, ಎಲ್ಲವೂ ಕೂಡ ವಿಶೇಷವಾಗಿದೆ. ಅಂಡ್ ಕೆಲವೊಂದು ಜೋಡಿಗಳನ್ನ ಸ್ಕ್ರೀನ್ ನೋಡಕ್ ಬಹಳ ಖುಷಿ ಅನ್ಸುತ್ತೆ. ಆ ಸಾಲಿನಲ್ಲಿ ನೋಡೋದಾದ್ರೆ ಸತೀಶ್ ಸರ್ ಮತ್ತೆ ರಚಿತಾ ಮ್ಯಾಮ್ ಸ್ಕ್ರೀನ್ಗೆ ಒಂದು ಎನರ್ಜಿ ಅಂತ ಅನ್ಬೋದು. ಅಷ್ಟು ಬ್ಯೂಟಿಫುಲ್ ಆಗಿ ಅನ್ಸುತ್ತೆ. ಅಂದ್ರೆ ಅವ್ರು ನೋಡ್ತಾರೆ, ಇಷ್ಟು ಸಾಂಗ್ 2 ಸಲ ನೋಡಿದ್ರು ನೋಡ್ತಾ ಇರೋಣ ಅಂತ ಅನ್ಸುತ್ತೆ. ಸೊ ಆ ತರದ ಒಂದು ಎನರ್ಜಿನ ತಗೊಂಡ್ಬರ್ತಾರೆ ಇಬ್ರು. ಸೊ ಬಹಳ ಖುಷಿ ಅನ್ಸುತ್ತೆ ಸಾಂಗ್ ನೋಡಿದಾಗ. ಅಂಡ್ ಇದರಲ್ಲಿ ನಾನು ತುಂಬಾ ಪದ ಪ್ರಯೋಗ ಮಾಡ್ತಾ ಇರ್ತೀನಿ. ಸುಬ್ಲಕ್ಷ್ಮಿ ಅಂತ ಬರ್ದಿದ್ದೆ, ಪುಟ್ಗೌರಿ ಅಂತ ಬರ್ದಿದ್ದೆ ರಚಿತಾ ಅವ್ರಿಗೆನೆ ಭರ್ಜರಿ ಸಿನಿಮಾದಲ್ಲಿ. ಮತ್ತೆ ಪಸಂದಾಗವನೆ, ನಮ್ಮ ಹಳ್ಳಿ ಸೊಗಡಿನ ಪದಗಳನ್ನ ಹುಡುಕ್ತಾ ಇರ್ತೀನಿ. ಅದು ಎಲ್ಲ ಆಲ್ಮೋಸ್ಟ್ ಎಲ್ಲ ದೊಡ್ಡ ಹಿಟ್ ಆಗಿತ್ತು. ಇವಾಗ ಪುಟ್ಲಕ್ಷ್ಮಿ ಅಂತ ಅಂದ್ರೆ ಹಳೆ ಕಾಲದಲ್ಲಿ ಅಂದ್ರೆ ಗಾದೆಗಳ ಬಳಕೆ ಇವಾಗ ಕಮ್ಮಿ ಆಗಿದೆ. ಅಟ್ಟದ ಮೇಲೆ ಪುಟ್ಲಕ್ಷ್ಮಿ ಅಂತ ಕರೆಯೋರು, ಗಾದೆ ಹೆಸರೇನು ಅಂತ ಹಣೆ ಬಟ್ನ. ಸೊ ಬಹಳ ಮುದ್ದಾಗಿ ಕಾಣಿಸುತ್ತೆ ಅಂತ. ಅದರಿಂದಾಗಿ ಆ ಪುಟ್ಲಕ್ಷ್ಮಿ ಆ ಒಂದು ಪಾತ್ರಕ್ಕೆನೆ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ರಚಿತಾ ಅವರು. ಅಂಡ್ ಎಲ್ರು ಕೂಡ ಹಾಡ್ನ ನೋಡಿ ಹರಸಿ ಹಾರೈಸಿ. ಅಂಡ್ ಎಲ್ಲಾ ಹಾಡುಗಳು ಮುಂದೆ ಬರ್ತಾ ಹೋಗುತ್ತೆ, ಎಲ್ಲಾ ಹಾಡುಗಳು ನಿಮ್ಗೆ ಇಷ್ಟ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಆಗಸ್ಟ್ 14ನೇ ತಾರೀಕು ಸಿನಿಮಾ ವಿಶ್ವಾದ್ಯಂತ ರಿಲೀಸ್ ಆಗ್ತಾ ಇದೆ. ಎಲ್ರು ಕೂಡ ಥಿಯೇಟರ್ ಬಂದು ಸಿನಿಮಾ ನೋಡಿ ಎಂಟೈರ್ ಟೀಮ್ ನ ಬ್ಲೆಸ್ ಮಾಡಿ ಅಂತ ನನ್ನ ಕಡೆ